ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್. ಇದು 26ನೇ ತಾರೀಕಿನ ಲಾಗ್ ಆಗಿದೆ. 26ನೇ ತಾರೀಕು ನಮ್ಮ ವೃತ್ತ ಸಭೆಗೆ ನಾನು ಬೆಳಗ್ಗೆ ಹೊರಟಾಗ ಗುಬ್ಬಿನಲ್ಲಿ ಬಸ್ ಮಿಸ್ ಆಯಿತು. ಬಸ್ ಮಿಸ್ ಆಗಿ ನನಗೆ ಸ್ವಲ್ಪದಲ್ಲೇ ಬಸ್ ಮಿಸ್ ಆಯಿತು. ಆ ಬಸ್ನ ನಾವು KG ಟೆಂಪಲ್ವರೆಗೂ ಕೂಡ ತುಂಬ ಫಾಸ್ಟಾಗಿ ಹಿಂದೆನೇ ಹೋಗಿ ನನ್ನ ಮಗ ಕ್ಯಾಚ್ ಮಾಡಿ ಬಸ್ ಹಸ್ಬಿಟ್ಟು ಬಂದ. ಮಾಮೂಲಿ ಬಸ್ಸಲ್ಲಿ ವೃತ್ತ ಸಭೆಗೆ ಹೋದೆ. ಮಾವಿನಹಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ವೃತ್ತ ಸಭೆ ಇದ್ದದ್ದು. ವೃತ್ತ ಸಭೆಯಲ್ಲಿ ಈ ಸಲ ನನಗೆ ಊಟದ ಬ್ಯಾಚ್ ಆಗಿತ್ತು. ಹಾಗಾಗಿ ಊಟದ್ದೆಲ್ಲ ನಾನೇ ಮಾಡಿಸಿದ್ದೆ. ಈ ಸಲ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆ, ಅಲ್ಲೇ ಉಲ್ಲೇಕೆರೆ ಅಂಗನವಾಡಿ ಕಾರ್ಯಕರ್ತೆಯವರು ಅವರ ಒಂದು ಕೈತೋಟದಲ್ಲಿ ಬಿಟ್ಟಂತಹ ಪಪ್ಪಾಯ ಹಣ್ಣುಗಳನ್ನು 4 ಪಪ್ಪಾಯ ಹಣ್ಣು ತೊಗೊಂಬಂದಿದ್ರು. ಅದನ್ನು ಕೂಡ ಎಲ್ಲ ಎರೆದು ಕಟ್ ಮಾಡಿ ಎಲ್ಲರೂ ಕೂಡ ತಿಂದರು. ನಾನು ಈ ಒಂದು ವೃತ್ತ ಸಭೆಯಲ್ಲಿ ನಮ್ಮ ಏನು ಮಾವಿನಹಳ್ಳಿ ಗ್ರಾಮ ಪಂಚಾಯಿತಿಯ PDO ಅವರನ್ನು ಕರೆಸಿ ಯಾವ ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಲಭ್ಯಗಳಿಲ್ಲ ಅದನ್ನು ಕುರಿತು, ಹಾಗೆ ಜಿಲ್ಲಾ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕಾರ್ಯಾಗಾರವನ್ನು ಕುರಿತು ಅಲ್ಲಿ ಗೃಹಲಕ್ಷ್ಮಿಯ ಒಂದು ಫಲಾನುಭವಿಗಳನ್ನು ಕರೆದುಕೊಂಡು ಹೋಗುವ ಬಗ್ಗೆ ಚರ್ಚಿಸಿದ್ವಿ. ಹಾಗೆಯೇ KDP ಫಲಾನುಭವಿಗಳನ್ನು ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಎಲ್ಲ ಅಂಗನವಾಡಿ ಕೇಂದ್ರಗಳ ಒಂದು ಬೆನಿಫಿಷರಿಗಳ ಮಾಹಿತಿ, ಕಾರ್ಯಕರ್ತೆ ಸಹಾಯಕಿಯರ ವೈಯಕ್ತಿಕ ಮಾಹಿತಿ, ಅವರ ಒಂದು ಕಾನ್ಸ್ಟಿಟ್ಯೂನ್ಸಿ, ಲೋಕಸಭಾ ಆಗಿರ್ಬೋದು, ವಿಧಾನಸಭಾ ಆಗಿರ್ಬೋದು, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾರೆ ಅವರು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗ ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ಹಾಗಾಗಿ ಕೆಲವರ ಮಾಹಿತಿಯನ್ನು ನಾನು ಎಂಟ್ರಿ ಮಾಡಿದೆ. ಯಾಕೆ ಅಂದರೆ ಫೋನಲ್ಲಿ ಚಾರ್ಜೇ ನಿಲ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಜನದ್ದು ಮಾಹಿತಿನ ಅಪ್ಡೇಟ್ ಮಾಡಿದ್ದೀನಿ. ಸೊ ಮುಂದೆ ಅವರೆಲ್ಲರದ್ದು ಕೂಡ ನಾವು ಮಾಹಿತಿಗಳನ್ನು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು. ಯಾಕೆಂದರೆ ಈ ಒಂದು ಮಾಹಿತಿ ಯಾವಾಗಲೂ ಕೂಡ ಪ್ರತಿಯೊಬ್ಬರು ಕೂಡ ನೋಡೋ ಥರ ಇರುತ್ತೆ. ಸೊ ತುಂಬಾ ಟ್ರಾನ್ಸ್ಪರೆಂಟ್ ಕೂಡ ಇರುತ್ತೆ. ಹಾಗಾಗಿ ಈ ಮಾಹಿತಿಯನ್ನು ಸಿದ್ಧಪಡಿಸೋದು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಹಾಗೆಯೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ನಿತ್ಯ ಜೀವನ ಲಾಗು, ಈ ಒಂದು ಚಾನಲ್ಗೆ 1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅಂದರೆ 1,000 ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಆ ಒಂದು ಸಂತೋಷಕ್ಕಾಗಿ, ಏಕೆಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನಾನು ಪ್ರಾರಂಭ ಮಾಡಿದ್ದು ನಮ್ಮ ಅಂಗನವಾಡಿ ಕೇಂದ್ರದ ವಿಡಿಯೋದಿಂದನೇ. ಹಾಗಾಗಿ ತುಂಬಾ ಖುಷಿಯಿಂದ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮ ಮಕ್ಕಳ ಜೊತೆ ಕೇಕನ್ನು ಕಟ್ ಮಾಡಿದ್ವಿ. ಮತ್ತು 2 lakhs ವ್ಯೂವರ್ಸ್ ಕೂಡ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಇಷ್ಟು ಬೇಗ 1K ಸಬ್ಸ್ಕ್ರೈಬರ್ ಆಗಿ ಮಾಡಿದ್ದೀರಾ. ಹಾಗೆ 2 lakh ವ್ಯೂವರ್ಸ್ ಆಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಕೂಡ ಹೀಗೆ ಇರಲಿ. ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಹೀಗೆ ಬೆಳೆಸಿ, ಹಾಗೆ ಇದೇ ರೀತಿಯಾಗಿ ನೆಕ್ಸ್ಟ್ ನಮ್ಮ ಮುಂದಿನ ವರ್ಷಕ್ಕೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು 10K ಆಗಬೇಕಂತನ್ನೋದು ನನ್ನ ಆಸೆ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ. ಜೊತೆಗೆ ನನ್ನ ಗುಬ್ಬಿ ತಾಲೂಕಿನ ಏನು ನನ್ನ ಅಂಗನವಾಡಿ ಕಾರ್ಯಕರ್ತೆಯರಿರಬಹುದು, ಅಥವಾ ನನ್ನ ಬಂಧು ಬಳಗದವರಿರಬಹುದು, ಹಾಗೆ ನನ್ನೆಲ್ಲ ಪ್ರೀತಿಯ ಎಲ್ಲ ಸ್ನೇಹಿತರು, ಸಹೋದರರು, ಸಹೋದರಿಯರು ಎಲ್ಲರಿಗೂ ಕೂಡ, ಹಾಗೆ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನನ್ನ ಸ್ನೇಹಿತರು ಹೊರಗಡೆಯಿಂದ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದರೋ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಶಾವಿಗೆ ಊಟವನ್ನು ಮಾಡಿಸಿದ್ದೆ. ಶಾವಿಗೆ ಊಟ ಅಂತೂ ತುಂಬ ಚೆನ್ನಾಗಾಗಿತ್ತು, ತುಂಬ ರುಚಿಕರವಾಗಿತ್ತು. ಊಟ ಮಾಡ್ತಾಯಿದ್ರೆ ನಮಗೆ ಗೌರಿ ಹಬ್ಬನೇ ನೆನಪಾಯಿತು ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಗೌರಿ ಹಬ್ಬದಲ್ಲೇ ಶಾವಿಗೆನ ಮಾಡೋ ಅಂಥದ್ದು. ಯಾಕೆಂದರೆ ಹೊಲಕ್ಕೆಲ್ಲ ಎಡೆ ಹಾಕಬೇಕಲ್ವ, ಆ ಟೈಮಲ್ಲಿ ಶಾವಿಗೆ ಮಾಡ್ತೀವಿ. ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಊಟ ಮಾಡಿದರು. ಇದಾಗಿತ್ತು ನನ್ನ ಈ ಒಂದು ಲಾಗು. ನನ್ನ ಈ ಒಂದು ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.